ಪರಿಷತ್ತಿನಲ್ಲಿ ಆಕ್ಷೇಪಾರ್ಹ ಮಾತುಗಳನ್ನು ಆಡಿದ ಆರೋಪಕ್ಕೆ ಗುರಿಯಾಗಿರುವ ಸಿ.ಟಿ. ರವಿ ಹಾಗೂ ಅದನ್ನು ಒಂದು ಹಂತದಿಂದ ಮಗದೊಂದು ಹಂತಕ್ಕೆ ಎತ್ತಿಕೊಂಡು ಹೋಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಇಬ್ಬರುವೇ ಒಬ್ಬರನ್ನೊಬ್ಬರು ಮಾತಿನಲ್ಲಿ ತಿವಿಯುತ್ತಾ ಇದ್ದಾರೆ. 4 ದಿನಗಳ ಬಳಿಕ ಮಾನ್ಯ ಮಂತ್ರಿಗಳು ಇವತ್ತು ಮೌನವನ್ನು ಇಲ್ಲ ನೆನ್ನೆನೂ ಮುರಿದಿದ್ರು ಸ್ವಲ್ಪ ಅಲ್ಲ ಮೊನ್ನೆ ಏನೇ ಪಬ್ಲಿಕ್ ಟಿವಿ ಸಂದರ್ಶನದಲ್ಲಿ ಸಿ.ಟಿ. ರವಿ ಅಕ್ಕ ತಪ್ಪು ತಿಳಿಯಬೇಡ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಂತ ಅಂದಿದ್ರು. ಅದಕ್ಕೆ ಇವತ್ತು ಮಂತ್ರಿಗಳು ರವಿ ಅಣ್ಣ ನೀನು ಹೃದಯದಿಂದ ಕೆಟ್ಟವನು ಅಲ್ಲದಿರಬಹುದು, ಬಾಯಿಯಿಂದ ಕೆಟ್ಟವನು ಅಂತ ಕೌಂಟರ್ ಕೊಟ್ಟರು. ಸಿ.ಟಿ. ರವಿಯನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸುವ ಮಾತಿಲ್ಲ, ನಾನಲ್ಲ, ಅವ್ರು ಪೂಜಿಸೋ ದೇವರು ಅವ್ರನ್ನ ಕ್ಷಮಿಸಲ್ಲ, ಅವ್ರಿಗೆ ಶಾಪ ತಟ್ಟತ್ತೆ ಅಂತೆಲ್ಲ ಅವರಂದರು. ನಿಮ್ಮ ಮನೇಲಿ ಹೆಣ್ಮಕ್ಳಿಲ್ವಾ ಅಂತೆಲ್ಲ ಅಂದರು. ಮತ್ತು ರವಿಗೆ ಅವ್ರು ಕೇಳಿದ ಪ್ರಶ್ನೆ, ನನಗೆ ಎಷ್ಟು ನೋವಾಗಿದೆ ನಿಮಗೆ ಗೊತ್ತಾ, ನಾನು ಪ್ರಧಾನಿ ರಾಷ್ಟ್ರಪತಿ ಎಲ್ಲರಿಗೂ ಕಾಗದ ಬರೀತೀನಿ, ನನಗೆ ನಿಮ್ಮ ಕ್ಷಮೆ ಅಗತ್ಯ ಇಲ್ಲ ಅಂತೆಲ್ಲ ಅಂದರು. ಅದಕ್ಕೆ ಅವರು ಅಯ್ಯೋ ಬೆದರಿಕೆಗೆಲ್ಲ ಹೆದರಲ್ಲ, ತಗೊಳ್ಳಿ ಬೆಳಗಾವಿ ರಿಪಬ್ಲಿಕ್ ಆಗಲು ಜನ ಒಪ್ಪಲ್ಲ. ಸಿ.ಟಿ. ರವಿ ಹೇಳಿದ್ರು, ಅವ್ರ ಪತ್ನಿ ಏನೋ ಹೇಳಿದ್ರು, ಸುಮ್ಮನೆ ಬ್ಯಾಂಡೇಜ್ ಹಾಕೋಕ್ಕೆ ತಲೆ ಕೆಟ್ಟಿಲ್ಲ ರವಿಗೆ, ಅವ್ರೇನೋ ಡ್ರಾಮಾ ಮಾಸ್ಟರ್ ಒಂದಿದ್ದಕ್ಕೆ ಡೀಪಾಗಿ ಒಂದು ಗಾಯ ಆಗ್ಬಿಟ್ಟಿದೆ ಅವ್ರಿಗೆ, ಹಾಗಾಗಿ ಅದು ಹಾಕ್ಕೊಂಡಿದ್ದಾರೆ. ಅವ್ರೇನು ನಾಟಕ ಮಾಡ್ತಿಲ್ಲ, ಡೈಲಿ ನಾಟಕ ಮಾಡೋರಿಗೆ ನಾವೇನು ಹೇಳೋಣ ಅಂತ ಅವರಂದರು. ಅಕ್ಕ ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಷ್ಟೇ ಹೇಳಬಲ್ಲೆ. ಅಕ್ಕ ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಷ್ಟೇ ಹೇಳಬಲ್ಲೆ. ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು. ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು. ಸಿ.ಟಿ. ರವಿ ಅವರೇ, ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ಸುಳ್ಳೇ ನಿಮ್ಮ ಮನೆದೇವ್ರು. ಸುಮ್ಮನೆ ರಾಘವೇಂದ್ರ ಸ್ವಾಮಿ ಅವ್ರ ಹತ್ರ ಹೋಗಿದ್ರೆ ಅವ್ರ ಶಾಪ ನಿಮಗೆ ತಟ್ಟುತ್ತೆ. ಚಿಕ್ಕಮಂಗ್ಳೂರಿಗೆ ಬಂದು ಇದೇ ಮಾತನ್ನ ನಿಮ್ಮ ಧರ್ಮ ಪತ್ನಿಯವರಿಗೆ ಯಾರಾದರೂ ಅಂದರೆ ನೀವೇನು ಮಾಡ್ತಾ ಇದ್ರಿ? ಕಾನೂನು ಹೋರಾಟನೂ ಮಾಡ್ತೀನಿ, ವೈಯಕ್ತಿಕವಾದಂಥ ಹೋರಾಟನೂ ಮಾಡ್ತೀನಿ. ನಿಮಗೆಲ್ರಿ ಗಾಯ ಆಗಿದೆ? ಗಾಯ ಆಗಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ. ಒಬ್ರು ಯಾರಾದರೂ ಅದನ್ನ ಕ್ಷಮೆ ಕೇಳಿದ್ರ? ಊರೂರಿಗೆ ನಿಲ್ಲಿಸಿ ಇವ್ರು ಮೆರವಣಿಗೆ ಮಾಡ್ಕೊಳ್ತಾರ? ಏನಾಗಿದೆ ಅವ್ರಿಗೆ ಗಾಯ? ಎಷ್ಟಾಗಿದೆ ಗಾಯ? ನಾಚಿಕೆ ಆಗೋದಿಲ್ಲ? ಎನ್ಕೌಂಟರ್ ಅಂತ ಎನ್ಕೌಂಟ್ರು ರಾಜಕಾರಣ ಮಾಡಕ್ ಹೊಂಟಿದ್ದೀರಾ? ನನಗೆ ಅವರ ಕ್ಷಮೆ ಅವಶ್ಯಕತೆನೂ ಇಲ್ಲ, ಅವರ ಬೆದರಿಕೆಗೆ ಹೆದರೋದು ಇಲ್ಲ. ಬೆಳಗಾವಿ ರಿಪಬ್ಲಿಕ್ ಆಗೋದಕ್ಕೆ ಬೆಳಗಾವಿಯ ಜನನೂ ಒಪ್ಕೊಡಲ್ಲ, ನಾವು ಕೂಡ ಅದಕ್ಕೆ ಅವಕಾಶ ಕೊಡಲ್ಲ. ಸುಮ್ಮನೆ ಬ್ಯಾಂಡೇಜ್ ಕಟ್ಕೊಳಕ್ಕೆ ಯಾರಿಗೂ ತಲೆ ಹಾಳಾಗಿರಲ್ಲ, ಬಟ್ ಅವ್ರಿಗೆ ಡೀಪಾಗಿ ಒಂದು ಹೋಲ್ ಆಗಿದೆ. ದಿನ ಅಂತ ನಾಟಕ ಮಾಡೋಕ್ಕಾಗತ್ತೆ ಗಾಯ ಆಗಿಲ್ಲ ಅನ್ನೋಕ್ಕೆ? ದಿನ ನಾಟಕ ಮಾಡೋರಾದ್ರೆ ಆ ಪ್ರೊಸೀಜರ್ ಎಲ್ಲ ಇರ್ತಾರೆ ಅನ್ಸುತ್ತೆ. ಹೇಳೋರ್ಗೆ ಏನು ಬೇಕಾದರೂ ಹೇಳ್ಬೋದಲ್ಲ. ಅವ್ರದ್ದೇ ಆದ ಒಂದು ಸಂಸ್ಕಾರ ಇದೆ ಸಿ.ಟಿ. ರವಿ ಅವ್ರಿಗೆ. ಇಬ್ರು ಈಗ ಅವ್ರವ್ರ ಮಟ್ಟಿಗೆ ಅವ್ರು ಹೇಳ್ತಿರೋದು ಸರಿ ಅನ್ನೋ ಸ್ಟ್ಯಾಂಡಿಗೆ ಬಂದ್ಬಿಟ್ಟಿದ್ದಾರೆ. ಅವರು ಸರಿ, ಅವ್ರು ತಪ್ಪು ಅಂತ ಹೇಳಕ್ಕೆ ನಾವು ಯಾರು? ಇವ್ರು ಹೇಳ್ತಾರೆ ನಮ್ಮದು ಸರಿ, ಅವ್ರು ಹೇಳ್ತಾರೆ ನಮ್ಮದು ಸರಿ. ಫೇರ್ ಎನಫ್, ದಟ್ಸ್ ನಾಟ್ ಎ ಪ್ರಾಬ್ಲಮ್ ನನಗೆ ಅಂತ ಕಾಣುತ್ತೆ. ಬಟ್ ದೇರ್ ಇಸ್ ಎ ಟ್ರಬಲ್. ಹೇಗೆ ಸರ್? ಅದನ್ನೇ ಹೇಳ್ತೀನಿ ನಾನು, ಬೇಕಾದ್ರೆ ಅದು ನನಗೆ ಕೆಲಸ. ಅವ್ರು ಯಾವ ಪದವನ್ನು ಬಳಸಿದ್ರು ಮತ್ತು ಅದು ಯಾರಿಗೆ ಗಾಯ ಆಯಿತು, ನೋವಾಯಿತು, ಡ್ಯಾಶು ಒಂದು ಕಡೆ. ಇದಕ್ಕೆ ಸಂಬಂಧಿಸಿದ ಸದನದ ಹೊರಗಡೆಯ ಹೋರಾಟವೂ ಅವರವರಿಗೆ ಬಿಟ್ಟಿದ್ದಿದ್ದೆ. ಅದು ಮೆರವಣಿಗೆ ಇರ್ಬೋದು, ಪ್ರೊಟೆಸ್ಟ್ ಇರ್ಬೋದು, ಪೋಸ್ಟರ್ ಇರ್ಬೋದು, ಪ್ಲಕಾರ್ಡ್ ಇರ್ಬೋದು, ಧಿಕ್ಕಾರ ಇರ್ಬೋದು, ಕೂಗೋದಿರ್ಬೋದು, ಅವ್ರ ಫೋಟೋ ಇವ್ರು ತಗೊಳ್ಳೋದು, ಇವ್ರ ಫೋಟೋ ಅವ್ರು ತಗೊಳ್ಳೋದು, ಚಪ್ಪಲಿ ಹೊಡ್ಕೊಳ್ಳೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ಮೈ ಕ್ವಶನ್ ಈಸ್, ನನ್ನ ಪ್ರಶ್ನೆ ಭಾಳ ಸರಳ. ಈ ಪ್ರಕರಣ ಪೊಲೀಸರಿಂದ ತನಿಖೆ ಆಗತ್ತಾ ಆಗಲ್ವಾ? ಅದು ನನ್ನ ಪ್ರಶ್ನೆ. ಆಗಕ್ಕೆ ಜಾಗ ಇದೆಯಾ ಇಲ್ವಾ? ಸದನದ ಹೊರಗಡೆ ಹೋರಾಟ ಬೇರೆ, ಅದು ರಾಜಕೀಯವಾದ ಹೋರಾಟ. ನಿಮಗೆ ಬೇಕಾದಾಗ ನೀವು ಮಾಡ್ಕೋಬೇಕು, ನಿಮಗೆ ತೋಚ್ದಂಗೆ ಮಾಡೋದು. ಅದನ್ನು ನೀವರು ಒಬ್ರು ಹೇಳಿದ ತಕ್ಷಣ ಹಂಗಲ್ಲ, ಇನ್ನೊಬ್ರು ಹೇಳಿದ ತಕ್ಷಣ ಹಂಗಲ್ಲ. ಯಾಕೆ? ಎರಡೂ ಸದನಗಳಲ್ಲಿ, ಅಂದರೆ ವಿಧಾನಸಭೆ ಮತ್ತು ಪರಿಷತ್ತು, ಹಾಗೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಸದಸ್ಯರು ಅಲ್ಲಿ ಆಡುವ ಮಾತುಗಳಿಗೆ, ಸದನದ ಒಳಗಡೆ ಆಡುವ ಮಾತುಗಳಿಗೆ ರಕ್ಷಾ ಕವಚವನ್ನು ನೀಡಲಾಗಿದೆ. ಅದನ್ನು ಪ್ರಶ್ನಿಸಿ ಯಾರೂ ಸದನದ ಹೊರಗಡೆ ಇರುವ ನ್ಯಾಯ ವ್ಯವಸ್ಥೆಯ ಬಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ಸದನದ ಈ ರಕ್ಷಾ ಕವಚ ಮತ್ತು ಸದನದ ಸದಸ್ಯರ ಹಕ್ಕುಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಪೀಠಾಧಿಪತಿಗಳಿಗೆ ನೀಡಿದೆ. ಪೀಠಾಧಿಪತಿಗಳು ಅಂದರೆ ಪರಿಷತ್ತಿನಲ್ಲಿ ಸಭಾಪತಿ,
ವಿಧಾನಸಭೆಯಲ್ಲಿ ಸ್ಪೀಕರ್ ಸಭಾಧ್ಯಕ್ಷರು. ಈ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳಿಗೆ ಸದನದ ಒಳಗಡೆ ಮಾತ್ರವಲ್ಲ ಮೊಗಸಾಲೆಯೂ ಸೇರಿದೆ. ಅವರ ಹಕ್ಕಿನ ಅವರ ಅಧಿಕಾರದ ವ್ಯಾಪ್ತಿಯಲ್ಲಿ ಅದೂ ಇದೆ. ಅಲ್ಲಿಂದ ಹೊರಕ್ಕೆ ಆಯಾಯ ಪೊಲೀಸ್ನವ್ರಿಗೆ ಬರುತ್ತೆ. ಅಲ್ಲಿಂದ ಹೊರಕ್ಕೆ ಇದು ಪರಿಸ್ಥಿತಿ. ಓಕೆ, ನೌ ದ ಕ್ವಶನ್ ಈಸ್, ಈಗ ಪ್ರಶ್ನೆ, ಸದನದ ಒಳಗಡೆ ಇದು ಆಗಿದೆ ಅಥವಾ ಆಗಿಲ್ಲ ನಮಗೆ ಗೊತ್ತಿಲ್ಲ. ಒಬ್ಬರಾಗಿದೆ ಅಂತಿದ್ದೀರಿ, ಒಬ್ಬರಾಗಿಲ್ಲ ಅಂತಿದ್ದೀರಿ ಅಲ್ವಾ? ಸದನದ ಒಳಗೇನೆ ಆಗಿರೋದು ಅಂತ ಆಗಿರೋದ್ರಿಂದ ಅದನ್ನ ಈಗ FIR ನ ಪೊಲೀಸ್ನವ್ರು ಮಾಡ್ಕೊಂಡಿದ್ದೀರಿ. ಕ್ಯಾನ್ ಪೊಲೀಸ್ ಪ್ರೊಸೀಡ್ ವಿತ್ ಇನ್ವೆಸ್ಟಿಗೇಷನ್? ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ದಿಸ್ ಹ್ಯಾಸ್ ಟು ಬಿ ಡಿಸೈಡೆಡ್ ಫಸ್ಟ್. ಇದು ಡಿಸೈಡ್ ಆದರೆ ಆಮೇಲೆ ಸಾಕ್ಷ್ಯ, ನೋ ಸಾಕ್ಷ್ಯ, ಡ್ಯಾಶು ಎಲ್ಲ ಆಮೇಲಿನ ಪ್ರಶ್ನೆ. ಫಸ್ಟ್ ಅದು ಡಿಸೈಡ್ ಆಗಬೇಕು. ಒಂದು ವೇಳೆ ಡಿಸೈಡ್ ಆಯಿತು ಎಸ್ ಅಂತ ಇಟ್ಕೊಳ್ಳೋಣ, ಆಗ್ಬೋದು. ಆ್ಯಕ್ಚುಲಿ ನಾನು ಅದರ ಪರವಾಗಿರ್ತೀನಿ, ಅದಾಗಲಿ ಅಂತೀನಿ. ಆ ರಕ್ಷಾ ಕವಚ ಅವ್ರಿಗೆ ಇರಬಾರ್ದು ಅಂತ ನನ್ನ ಭಾವನೆ. ಯಾಕೆ? ಹಿಂದೆ ಎಲ್ಲ ವಿಪರೀತವಾದ ಭಾಷೆ ಮತ್ತು ಮಾತುಗಳನ್ನು, ಶಬ್ದಗಳನ್ನು ಬಳಸಿ ಶಾಸಕರು ಬಚಾವಾಗಿದ್ದಾರೆ. ಹೊರಗಡೆ ಇರೋರ ಬಗ್ಗೆ ಮಾತಾಡಿ ಬಚಾವಾಗಿದ್ದಾರೆ. ಬಿಕಾಸ್ ವಿ ಆರ್ ಅನೇಬಲ್ ಟು ಸ್ಯೂ ದೆಮ್. ಹಾಗಾಗಿ ಅದು ಇರಬೇಕು ಅಂತ ನನ್ನ ಭಾಷೆ. ಬಟ್ ಒಂದು ವೇಳೆ ಕೊಟ್ಟರೆ ಈ ಪ್ರಕರಣದಲ್ಲಿ ಶಾಸಕರು ನಿಮ್ಮ ರಕ್ಷಾ ಕವಚವನ್ನು ಎಲ್ಲ ಪಕ್ಷಗಳಿಗೂ ಹೇಳ್ತಿರೋದು, ಇದು ಒಂದು ಹಂತದಲ್ಲಿ ಕಳ್ಕೋತೀರಿ. ಯಾಕೆ? ಒಂದು ವೇಳೆ ನಾಳೆ ನನ್ನ ಬಗ್ಗೆ ಯಾರೋ ಒಬ್ಬರು ಒಂದು ಸದನದಲ್ಲಿ ಬಾಯಿಗೆ ಬಂದಂಗೆ ಏನೇನೋ ಬೈದ್ಬಿಟ್ರು ಅಂತ ಇಟ್ಕೊಳ್ಳೋಣ. ನಾನು ಸ್ಟ್ರೈಟ್ ಕೋರ್ಟ್ಗೆ ಹೋಗಿ FIR ಮಾಡಿ ಅಂತ ಕೇಳ್ತೀನಿ, ಇಲ್ದಿರ ಪೊಲೀಸ್ನವ್ರಿಗೆ FIR ಮಾಡಿ ಅಂತೀನಿ. ಮಾಡಲ್ಲ ಅಂತಾರವರು. ಸಭಾಪತಿಗಳಿಗೆ ಬರುತ್ತೆ, ವ್ಯಾಪ್ತಿಗೆ ಬರುತ್ತೆ, ಅವ್ರಿಗೆ ರಕ್ಷಾ ಕವಚ ಇದೆ, ಹಾಗಾಗಿ ಅವ್ರಿಗೆ ಇಮ್ಯುನಿಟಿ ಇದೆ, ಅವ್ರಿಗೆ ಮಾಡೋಕ್ಕೆ ಬರಲ್ಲ ಅಂತಾರೆ. ನಾನು ಕೋರ್ಟ್ಗೆ ಹೋಗ್ತೀನಿ. ನಾನು ಹೇಳ್ತೀನಿ, ಮಾನ್ಯ ಘನತೆವೆತ್ತ ನ್ಯಾಯಾಲಯ ಎರಡು ಶಾಸಕರು ಯಾವುದೇ ರೀಸನ್ ಇರಲಿ ಅದು ಬಡಿದಾಡಿಕೊಂಡಾಗ ಅದಕ್ಕೆ FIR ಮಾಡ್ಕೋಬೋದು ಹೊರಗಡೆ ಅನ್ನೋದಿದ್ದರೆ, ಒಬ್ಬ ಈ ದೇಶದ ಪ್ರಜೆಯಾಗಿ ನನ್ನನ್ನು ಬಾಯಿಗೆ ಬಂದಂಗೆ ಬಂದಿದ್ದಕ್ಕೆ ನಾನು ಯಾಕೆ FIR ಮಾಡಬಾರ್ದು ಅಂತ ಕೇಳ್ತೀನಿ. ದಟ್ ಮೀನ್ಸ್ ಅಂದರೆ ಅರ್ಥ, ನಿಮ್ಮ ಅಧಿಕಾರವನ್ನು ನೀವು ಬಿಟ್ಟು ಕೊಟ್ಟಂಗೆ ಆಗೋಗುತ್ತೆ. ಅದಕ್ಕೆ ಯಾರು ತಯಾರಿದ್ದಾರೆ ನನಗೆ ಗೊತ್ತಿಲ್ಲ. ಇದರಲ್ಲಿ ಕಾಂಗ್ರೆಸ್ ಆರ್ BJP ಆರ್ JDS ಆರ್ ಬೇರೆ ಯಾವುದೋ ರಾಜ್ಯಗಳಲ್ಲಿ ಯಾವುದೋ ಪಕ್ಷಗಳು, ನನಗೆ ಗೊತ್ತಿಲ್ಲ. ಅದು ಇದು ಇತ್ಯರ್ಥ ಆಗಬೇಕಿದು. ಇದು ಕಾನೂನಿನ ಪ್ರಶ್ನೆ. ಸದನದ ಹೊರಗಡೆ ಅವರವರ ಹೋರಾಟವನ್ನು ಅವರಿಗೆ ತೋಚಿದಂತೆ ಮತ್ತು ಅವರಿಗೆ ಸರಿ ಎನಿಸಿದ ರೀತಿಯಲ್ಲಿ ಮಾಡೋದು ನನ್ನ ತಪ್ಪು ಅನಿಸಿಲ್ಲ. ಈಗ ಸಭಾಪತಿಗಳು ಸರ್ ಅದಕ್ಕೆ ಪರ್ಮಿಷನ್ ಕೊಟ್ಟರೆ ಹೊರಗಡೆ ಅದನ್ನ ಕೇಸ್ ನಡೆಸಬಹುದಾ? ಅದನ್ನ ತನಿಖೆ ನಡೆಸಲಿಕ್ಕೆ ಅವಕಾಶ ಇರುತ್ತೆ ಅನುಮತಿ ಕೊಟ್ಟರೆ? ಅನುಮತಿ ಕೊಡಕ್ಕೆ ಬರಲ್ಲ ಅಂತ ನಾನು. ಸಭಾಪತಿಗಳು ಅನುಮತಿಯನ್ನು ಕೊಟ್ಟರೆ ಸಭಾಪತಿಗಳು ತನ್ನ ಅಧಿಕಾರವನ್ನು ಸರೆಂಡರ್ ಮಾಡ್ದಂಗೆ ಆಗತ್ತಾಗ ಕೊಡಕ್ಕೆ ಬರಲ್ಲ ಅದು ಅಂತ ನನ್ನ ವಾದ. ಈಗಿರುವ ಸನ್ನಿವೇಶದಲ್ಲಿ ಇದನ್ನು ಇಡೀ ಸದನ ಒಪ್ಪಿ ಇಲ್ಲ ಕೊಟ್ಬಿಡೋಣ ಅಂತಂದ್ರೆ ಫೇರ್ ಎನಫ್, ಅದಾಗಲಿ ಅಂತ ನಾನು ಬಯಸ್ತೀನಿ. ಅವರ ಅಧಿಕಾರವನ್ನು ಕೊಡಬೇಕಾಗತ್ತೆ. ದಾಟ್ಸ್ ದ ಪಾಯಿಂಟ್. ಲೆಟ್ ದಿ ಪಾರ್ಲಿಮೆಂಟರಿ ಮಿನಿಸ್ಟರ್ ಟಾಕ್. ಎಲ್ಲದಕ್ಕೂ ಕಾನೂನು ಹೇಳ್ತಾರಲ್ಲ ಅವ್ರು ಬಂದು ಆಚೆನಲ್ಲಿ, ಯಾರಿಗೂ ಗೊತ್ತಾಗ್ದಂಗೆ ಈಗ ಕಾನೂನು ಹೇಳಿ. ಡಸ್ ದಿ ಸಂಸದೀಯ ವ್ಯವಹಾರಗಳ ಮಂತ್ರಿಗಳು ಈ ಪ್ರಕರಣ ಹೀಗೆ ಆಚೆ ಹೋಗ್ಬೋದು FIR ಆಗಿ ಅಂತ ಹೌದಾ ಅಲ್ವಾ ಹೇಳಿ ಸಂಸದೀಯ ವ್ಯವಹಾರದ ಮಂತ್ರಿ. ದಾಟ್ಸ್ ಅ ಪ್ರಾಬ್ಲಮ್. ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ನಂಗೆ ಗೊತ್ತಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಅವರು ಮಾಡಬೇಕಾ ಮಾಡಬಾರ್ದಾ ಅನ್ನೋ ಪ್ರಶ್ನೆ. ನಾನು ಅದಲ್ಲ ಆಡಲ್ಲ. ಯಾಕಂದರೆ ಬೈಸ್ಕೊಂಡಿದ್ರೆ ಬೈಸ್ಕೊಂಡಿರೋರ್ಗೆ ಅದೇನು ಅಂತ ಗೊತ್ತು. ಬೈದೇ ಇದ್ದವ್ರಿದ್ರೆ ಬೈದೇ ಇದ್ದವ್ರು ನಾನು ಬೈದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಈಗ. ಹಾಗಾಗಿ ವಿ ಕೆನಾಟ್ ಕಾಮೆಂಟ್ ಆನ್ ಇಟ್. ಅದರಲ್ಲಿ ಎರಡೂ ಕಡೆ ಅಲ್ಲೆಲ್ಲೋ ಯತೀಂದ್ರ ಸಿದ್ದರಾಮಯ್ಯ ಮಗ, ಸಿದ್ದರಾಮಯ್ಯವ್ರ ಪುತ್ರ, ನಾನೇ ಕೇಳಿಸ್ಕೊಂಡಿದ್ದೀನಲ್ಲ, ನಾನೇ ಅಲ್ಲಿ ಇದ್ನಲ್ಲ. ನೀವಿದ್ದುಬಿಟ್ರೆ ನಿಮ್ಮ ಥರ ಇನ್ನೂ 26 ಜನ ಇದ್ರಲ್ಲಿ ನೀವಲ್ಲ ಸಾಕ್ಷಿ. ಹೇಳ್ತೀನಿ ಅದನ್ನ. ಯಾಕೆ ಅಂದರೆ ನೀವು 4 ರೋ ಆಚೆ ಇದ್ರಿ, ನಾಳೆ ಲೀಗಲಿ ಬಂದರೆ ಅವ್ರ ಬೆನ್ನಿಂದ ಯಾರೋ ಒಬ್ರು ನಿಂತಿರೋರು ಇದ್ದಾರೆ. ಯಾರೋ ಲೇಡಿ ಅವತ್ತು MLC BJP ಕಡೆಯವ್ರು ಹೇಳ್ತಿದ್ರು, ನನಗೆ ಕೇಳಿಸಿಲ್ಲ ಅಂತಾರೆ. ಹಾಗೆ ಯಾರೊಬ್ರು ಅಂದರೆ 10 ಸರಿ ಹೇಳಿದ್ದಾರೆ ಅಂತ, ನನಗೆ ಕೇಳಿಲ್ಲ ಅವ್ರಿಗೇನು ಕೇಳಿಸ್ತೋ ಅಂತಾರೆ. ಹಾಗಾಗಿ ನೀವೆಲ್ಲ ಸಾಕ್ಷಿಗಳಲ್ಲ ಅದಕ್ಕೆ. ಸೆಕೆಂಡ್ ಕ್ವಶನ್ ಈಸ್, ಸದನ ನಡೆಯುತ್ತಿದ್ದಾಗ
ಸದನದ ಅಧಿಕೃತ ದಾಖಲೆಗಳಲ್ಲದೆ ಇರಬಹುದಾದ ಬೇರೆ ದಾಖಲೆ ಪರಿಗಣಿಸಲ್ವಾ? ಓಕೆ, ಈಗ ನನಗೆ ಸದನದಲ್ಲಿ ಅದು ಗೊತ್ತಿಲ್ಲ. ಈಗ ಎರಡನೇ ಪ್ರಶ್ನೆ ಅದು. ಹಾಗಾಗಿ ಈ ಪ್ರಶ್ನೆ ಇಶ್ಯೂ ಇದು ಈ ರೀತಿಯ ಆರೋಪ ಪ್ರತ್ಯಾರೋಪ ರೂಪದಲ್ಲೇ ನಡೀಬಾರ್ದಾಗಿತ್ತು ಅಂತಲೇ ನನ್ನ ಮನಸ್ಸಿಗೆ ಅನಿಸಿರೋದು. ಅಂದರೆ ಅವತ್ತೇ ನಾನು ಹೇಳಿದೆ, ಈ ಪರಿಸ್ಥಿತಿಯನ್ನು ತಂದಿದ್ದೇ ದೌರ್ಭಾಗ್ಯ. ಎಲ್ಲರೂ ಹೇಳಿದ್ರು ಅನ್ನಿಸ್ಕೊಳ್ಳೋ ಪರಿಸ್ಥಿತಿಗೆ ಹೋಗಿ ತಂದಿದ್ದೇ ದೌರ್ಭಾಗ್ಯ ಇದು ಅಲ್ವಾ? ಸಮಾಜದಲ್ಲಿ ಒಂದು ಭಾವನೆ ಇದೆ, ಅದೇನೆಂದರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮಾತಾಡ್ತೀವಿ, ಆದರೆ ಆ ಈಕ್ವಲ್ ರೈಟ್ಸ್ ಅವ್ರಿಗೆ ಇಲ್ಲ ಅಂತ. ಈಕ್ವಲ್ ರೈಟ್ಸ್ ಇಲ್ಲ ಅವ್ರಿಗೆ. ರಾಜಕಾರಣದಲ್ಲಿ ಅದು ಇನ್ನೂ ಜಾಸ್ತಿ ಇದೆ. ಪುರುಷ ರಾಜಕಾರಣಿಗಳು ಇನ್ನೂ ಹೆಣ್ಣು ಮಕ್ಕಳ ರಾಜಕಾರಣದ ಆಧಿಪತ್ಯವನ್ನು ಒಪ್ಪಿ ಮೆಚ್ಚಿದ್ದಾರೆ ಅಂತ ನಾನೇನು ಪ್ರಭಾವಿಸಿಲ್ಲ. ಡೆಸ್ಪೈಟ್ ಅವರ ಲೀಡರ್ಗಳೇ ಹೆಣ್ಣು ಮಕ್ಕಳಾಗಿದ್ರು, ವೆದರ್ ಇಟ್ ಇಸ್ ಇಂದಿರಾ ಗಾಂಧಿ ಆರೆ ಸೋನಿಯಾ ಆರ್ ಎನಿಬಡಿ, ಯಾರು ಬೇಕಾರಾಗಿರಲಿ, ಒಪ್ಪಿಲ್ಲ ಇನ್ನು. ಮತ್ತು ಪುರುಷರ ಮನೋಸ್ಥಿತಿ ಏನಿದೆ, ದಿ ಡಾಮಿನೇಷನ್ ಆಫ್ ಪುರುಷರ ಮನೋಸ್ಥಿತಿ. ಒಂದು ಸಣ್ಣ ಘಟನೆನ ಹೇಳಬೇಕು ನಾನು. ಫ್ರಾನ್ಸಲ್ಲಿ ಗಂಡನೇ ಹೆಂಡತಿಗೆ ಡ್ರಗ್ಗನ್ನು ಕೊಟ್ಟು ಪರಪುರುಷರನ್ನು ಕರೆದುಕೊಂಡು ಬಂದು ಆಕೆಯ ಮೇಲೆ ಸೀರೀಸ್ 50 ಜನ, ಒಂದಲ್ಲ ಎರಡಲ್ಲ, ಅವ್ರ ಕೈಲಿ ಅತ್ಯಾಚಾರ ಮಾಡಿಸಿರುವ ಒಂದು ಪ್ರಕರಣ ನಡೆದಿತ್ತು. ಗಂಡನೇ ಕರ್ಕೊಂಬಂದು ಆಕೆ ದೀರ್ಘಕಾಲದ ನಂತರ ಆಕೆಗೆ ಅದು ರಿಯಲೈಸ್ ಆಗಿ ತನ್ನ ಗಂಡನ ವಿರುದ್ಧ ಸಿಡಿದೆದ್ದು ಆಕೆ ಗಂಡನ ಮೇಲೆ ಪ್ರಕರಣವನ್ನು ಮಾಡಿದ್ಲು. ಅತ್ಯಂತ ದೀರ್ಘಕಾಲ ಪ್ಯಾರಿಸ್ ಅಂದರೆ ಫ್ರಾನ್ಸ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರಕರಣ ವಿಚಾರಣೆಗೆ ನಡೀತು. ನಿನ್ನೆ ಅಲ್ಲ ಮೊನ್ನೆ ಅದರದ್ದು ತೀರ್ಪು ಬಂತು. ಗಂಡನೂ ಸೇರಿದಂತೆ 51 ಜನಕ್ಕೆ ಕನ್ವಿಕ್ಷನ್ ಆಯಿತು. ಇದಾದ ನಂತರದ ಕತೆ ನನಗೆ ಇಂಪಾರ್ಟೆಂಟ್. ನಾವು ದೇರ್ ಇಸ್ ಎ ಸ್ಟಡಿ, ತಜ್ಞರು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರೋದು ಮಾನಸಿಕ ಮನೋಶಾಸ್ತ್ರಜ್ಞರುಗಳೆಲ್ಲ, ಈ ಪುರುಷರ ಡಾಮಿನೇಷನ್ನಿನ ಮೆಂಟ್ಯಾಲಿಟಿ ಏನು ಅನ್ನೋದು. ಹಾಗಾಗಿ ಪುರುಷರು ಮಹಿಳೆಯರ ವಿಚಾರದಲ್ಲಿ ಹೀಗೆ ಬಂದಾಗ ಈಗ ಏನೇನು ನಡೆಯುತ್ತೆ ಅನ್ನೋದು ನಾವು ನೋಡಿದ್ದೀವಿ. ಮತ್ತು ಎಷ್ಟು ಸುಲಭವಾಗಿ ಮಾತಾಡ್ತಾರೆ ಹೆಣ್ಣುಮಕ್ಕಳ ವಿಚಾರದಲ್ಲಿ. ಎಲ್ಲ ರಾಜಕಾರಣಿಗಳೂ ಕಾಂಗ್ರೆಸ್ ನೋವು ಅಷ್ಟೇ, BJP ನೋವು ಅಷ್ಟೇ, ಎಲ್ಲ ಒಂದೇ. ಹಾಗಾಗಿ ನಾನು ಆ ವಿಚಾರನ ನಿಮ್ಮ ರಾಜಕೀಯ ಹೋರಾಟಕ್ಕೆ ಬಿಡ್ತೀನಿ, ಬಟ್ ಕಾನೂನಿನ ಪ್ರಶ್ನೆಯನ್ನು ಕೇಳಿದೆ ಅಷ್ಟೇ. ಎಸ್. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಬಳಸಿದ್ರು ಎನ್ನಲಾದ ಮಾನಹಾನಿ ಹೇಳಿಕೆ ಸಂಬಂಧ ರಾಜಕೀಯ ಮುಂದುವರೆದಿದೆ. ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆಗೆ ಸಂಬಂಧಿಸಿದಂತಹ ದಾಖಲೆಗಳನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಲೀಸ್ ಮಾಡಿದ್ರು. ಸಿಟಿ ರವಿ ಆ ಪದ ಬಳಸಿದ್ದು ಸತ್ಯ, ಈ ಬಗ್ಗೆ ಸಭಾಪತಿಗಳು ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು. ಕೇಸ್ ಕೋರ್ಟ್ನಲ್ಲಿದೆ ಎನ್ನುತ್ತಾ ಸಿಟಿ ರವಿ ಮಾತನಾಡಲು ಹಿಂದೇಟಾಕಿದ್ರು. ಆದರೆ ಸಭಾಪತಿಗಳು ಮಾತ್ರ ನಮ್ಮಲ್ಲಿ ರೆಕಾರ್ಡ್ ಆಗಿಲ್ಲ, ಫೇಕ್ ವಿಡಿಯೋ ಇರಬೇಕು, ಇದ್ರೆ ದೂರನ್ನ ಕೊಡ್ಲಿ, FSLಗೆ ಕೊಡೋಣ ಅಂತ ಹೇಳಿಕೆ ಕೊಟ್ಟರು. ವಿಡಿಯೋ ಈಗ ಬಿಡುಗಡೆ ಮಾಡ್ತಾ ಇದ್ದೀನಿ, ನೀವು ಹೊಳ್ಳಿ ಹೇಳೋದಕ್ಕೆ ಅದಕ್ಕೆ ಆಕ್ಷೇಪಣೆ ಮಾಡಿದೆ ನಾನು. ನೀವು 3 ಜನರನ್ನ, ಒಬ್ಬ ಮುಗ್ಧ ಜನರನ್ನ ನೀವು ಆಕ್ಸಿಡೆಂಟ್ ಮಾಡಿ ನೀವು ಸಾಯಿಸಿದ್ದೀರಾ, ಹಾಗಾದರೆ ನಾನು ನಿಮಗೆ ಕೊಲೆಗಾರ ಅನ್ಲಿ ಅಂದಿದ್ದಕ್ಕೆ ತಾನೇ ನೀವು ಹೊಳ್ಳಿ ನನಗೆ ಆ ಪದವನ್ನು ಬಳಸಿದ್ದು, ನೆನಪಿಲ್ವಾ? ನೋಡಿ, ಕಾನೂನು ಪ್ರಕಾರ ಏನೇನು ನಡಿಬೇಕು ಅದೆಲ್ಲ ಆಗುತ್ತೆ. ಈಗ ತನಿಖಾ ಹಂತದಲ್ಲಿದೆ. ನಾನು ಮಧ್ಯಂತರ ಜಾಮೀನಿನಲ್ಲಿದ್ದೇನೆ. ಈಗಾಗಲೇ ಸಭಾಪತಿಗಳು ವ್ಯಾಪ್ತಿಯನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಸಭಾಪತಿಗಳು ರೂಲಿಂಗು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡವ್ರು, ನಮ್ಗೆ ಸಂಬಂಧ ಇರೋದು ಅದು ನಮಗೆ ಬರಲಿ, ನಾವು ಬಂದಾಗ ನೋಡ್ತಾವೆ. ನಾನು ರೂಲಿಂಗ್ ಕೊಟ್ಟರೆ ಮುಗಿದ ಅಧ್ಯಾಯ. ಮಾಡಂಗಿಲ್ಲ, ಮಾಡಕ್ಕೆ ಬರೋದಿಲ್ಲ, ಮಾಡಿಸ್ಕೊಟ್ಟಿಲ್ಲ, ಮಾಡಕ್ಕೆ ಬರೋದಿಲ್ಲ, ಮಾಡಿದ್ರೆ ಅವರು ಜೈಲಿಗೆ ಹೋಗ್ತಾರೆ. ಬರ್ತೀವತ್ತೇ ನಾವು ಬರ್ಸ್ಕೊಟ್ಟಿಲ್ಲ, ಒಳಗೆ ಬರೋಕೆ ಅಧಿಕಾರ ಇಲ್ಲ ನಿಮ್ಗೆ ಅಂತೇಳಿ ಅಷ್ಟಕ್ಕೆ ಹೋದ್ರು ಅವರು. ಅಲ್ಲ, ಅದನ್ನು ವೆರಿಫೈ ಮಾಡ್ಬೋದಲ್ಲ. ನಾವು FSLಗೆ ಕೊಟ್ಟು ವೆರಿಫೈ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಅವ್ರ ಪರ್ಮಿಷನ್ ಇಲ್ಲದೆ ಮಾಡೋದಕ್ಕೆ ಬರಲ್ಲ. ಅವ್ರ ಪರ್ಮಿಷನ್ ಕೇಳ್ತಾರೆ ಪೊಲೀಸ್ನವರು, ಕೊಟ್ಟರೆ ಮಾಡ್ತಾರೆ, ಕೊಡಲಿಲ್ಲ ಅಂದರೆ ಮಾಡೋದಿಲ್ಲ. ಸೃಷ್ಟಿ ಮಾಡ್ಕೊಂಡು ಹೇಳುವಂಥ ಪದ ಅಲ್ಲ ಅದು. ನನಗೆ ಗಂಡಿದಾರ ಅಂತ ಯಾವ ಹೆಣ್ಮಗಳು ಕೂಡ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರಲ್ಲ, ಯಾವುದೇ ಹೆಣ್ಮಗಳಿಗೆ ಯಾರಾದರೂ ಈ ರೀತಿ ಷಡ್ಯಂತ್ರ ಮಾಡಬೇಕಾಗಿದ್ರೆ ಇಂಥ ಈ ಪದ ನನಗೆ ಬಯಸಿದಾರ ಅಂತ ಹೇಳ್ಕೊಂಡು ಯಾವ ಒಂದು ಲಾರ್ಜರ್ ಪ್ರಶ್ನೆಯನ್ನು ಈ ಪ್ರಕರಣದಲ್ಲಿ ಬಹು ಜನರು ನನ್ನನ್ನು ಕೇಳ್ತಾ ಇದ್ದಾರೆ, ಅಥವಾ ನನ್ನನ್ನು ತಲುಪಬಹುದಾದ ರೀತಿಯಲ್ಲಿ. ನನಗೆಲ್ಲರೂ ತಲುಪಕ್ಕಾಗಲ್ಲ ನನ್ನ ಹತ್ರಕ್ಕೆ. ಯಾರು ತಪ್ಪು? ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ. ಈಗ ಇವರಿಬ್ಬರು ತೆಗೆದುಕೊಂಡಿರೋ ನಿಲುವುಗಳಿಂದಾಗಿ. ಬಟ್ ಒಂದನ್ನು ಹೇಳ್ತೀನಿ ಇವತ್ತು, ದೇರ್ ವಾಸ್ ನೋ ಡೌಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಸ್ ಎ ವಿಕ್ಟಿಮ್ ಇನ್ ದ ಬಿಗಿನಿಂಗ್. ಆರಂಭದಲ್ಲಿ
ಲಕ್ಷ್ಮೀ ಹೆಬ್ಬಾಳ್ಕರ್ ವಿಕ್ಟಿಮ್ಮೇ ಆಗಿದ್ರು ಎಲ್ಲರ ದೃಷ್ಟಿಕೋನಕ್ಕೂ. ಆಗ ರವಿ ತಪ್ಪು ಮಾಡಿರಬಹುದು ಅಂತಲೇ ಅನ್ನಿಸ್ತಿತ್ತು ಎಲ್ಲರಿಗೂ. ಆದರೆ ನಂತರ ರಾಜ್ಯ ಸರ್ಕಾರ ಮತ್ತು ಪೊಲೀಸರು ಬಹುಮುಖ್ಯವಾಗಿ ಯಾರ ಆದೇಶ ಮತ್ತು ಆಣತಿಗಳ ಮೇರೆಗೆ ಅವರು ಬಾಲಿಶವಾಗಿ ಅಡ್ಡಕಸುಬಿಗಳಂತೆ ಕೆಲಸ ಮಾಡಿದ್ರಲ್ಲ, ದ್ಯಾಟ್ ಚೇಂಜ್ಡ್ ದ ವಿಕ್ಟಿಮ್ ಪೊಸಿಷನ್ ಫ್ರಮ್ ರವಿ ಟು ಲಕ್ಷ್ಮಿ ಟು ರವಿ. ತಿರುಗ್ಬಿಡುತ್ತೆ. ಯಾಕೆ ಮಾಡ್ತಾರೆ ಅದನ್ನೆಲ್ಲ ಹೌದಾ ಸರ್ ಅನ್ನೋದು ಪ್ರಶ್ನೆ. ಹಾಗಾಗಿ ಈ ಪ್ರಕರಣದಲ್ಲಿ ಅವರು ಹೇಳಿದ್ದಾರೆ ಎನ್ನಲು ದಾಖಲೆ ಬೇಕು ಅನ್ನಕ್ಕೆ ಸಭಾಪತಿ ಇಲ್ಲ ಅಂದ್ಬಿಡ್ತಾರೆ. ರೆಕಾರ್ಡ್ಸ್ ಅಲ್ಲಿ ಇಲ್ಲ. ಇವರೊಂದು ದಾಖಲೆ ಯಾವ್ದಾರು ರಿಲೀಸ್ ಮಾಡ್ತಾರೆ ಇವತ್ತು ಸಂಜೆ, ಇಲ್ಲಿದೆ ತಗೊಳ್ಳಿ ಅಂತ. ಈಸ್ ಇಟ್ ಅಕ್ಸೆಪ್ಟಬಲ್? ಐ ಹ್ಯಾವ್ ನೋ ಐಡಿಯಾ. ಒಂದು ವೇಳೆ ಅಕ್ಸೆಪ್ಟಬಲ್ ಆದರೂ ಹೊರಗಡೆಗೆ ಹೋಗ್ಬೋದಾ ಇನ್ವೆಸ್ಟಿಗೇಷನ್ಗೆ? ಸದನದ ಒಳಗಡೆನೆ ಆಗಬೇಕಾ? ಅದು ಮತ್ತೆ ಈ ರೀತಿಯ ಪದ ಬಳಕೆಗಳು, ಈ ಪದ ಅವರು ಬಳಸಿಲ್ಲ ಅಂತ ಅವ್ರು ಹೇಳಿದ್ದಾರೆ, ಇವರು ಬಳಸಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಯಾರು ಯಾವ ಸ್ಥಳದಲ್ಲಿ ಯಾವುದೇ ಸನ್ನಿವೇಶದಲ್ಲಿ ಏನಕ್ಕೆ ಅದನ್ನು ಬಳಸಿದ್ರು ಅದು ತಪ್ಪೇ, ಯಾರೇ ಆದ್ರೂ. ದೀರ್ಘಕಾಲದ ಹಿಂದೆ ಇಂತಹ ಪರಿಸ್ಥಿತಿಗಳನ್ನು ಸದನಗಳನ್ನು ನೋಡಿಲ್ವಾ ಅಂದರೆ ನೋಡಿವೆ. ಈ ರೀತಿಯ ಭಾಳ ಜನರದ್ದು ಮೆಮೊರಿ ಹಾಳಾಗಿರ್ಬೋದು. ಬೇರೆ ರೀತಿಯ ಪದಗಳು, ಒಂದು ಕೆಟ್ಟ ಪದ ಒಬ್ಬ ವ್ಯಕ್ತಿಯನ್ನು ಬಂಧಿಸಲು ಬಳಸಬಹುದಾದ ಒಂದು ಕೆಟ್ಟ ಪದ. ಇದೇ ಕೌನ್ಸಿಲಲ್ಲಿ ಇಬ್ಬರ ಮಧ್ಯೆ ನಡೆಯುತ್ತೆ, ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದಲ್ಲಿ. ಆಡಳಿತ ಪಕ್ಷ ನಾನು ಆ ವ್ಯಕ್ತಿಯನ್ನು, ಅಂದರೆ ಆ ವ್ಯಕ್ತಿ ಅವಾಗ ಇಂಪಾರ್ಟೆಂಟ್ ವ್ಯಕ್ತಿ, ಅವರಿಬ್ಬರೂ ಇಲ್ಲ, ಹಾಗಾಗಿ ಅವ್ರ ಹೆಸರು ಬಳಸ್ತಿಲ್ಲ ನಾನು, ಅವರಿಬ್ಬರೂ ಇಲ್ಲ. ಆ ವ್ಯಕ್ತಿಯನ್ನು ಡ್ಯಾಶ್ 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 ಎಂದು ಕರೆಯುತ್ತೇನೆ. ಸಭಾಪತಿಗಳೇ ನೀವೇನು ಮಾಡ್ತೀರಿ? ಹೇಯ್, ಆ ಡ್ಯಾಶ್ 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 ಪದ ನೀನು ಬಳಸೋಂಗಿಲ್ಲ, ಅದು ಅಸಂಸದೀಯ. ಸಭಾಪತಿಗಳೇ, ನಾನು ಆ ಡ್ಯಾಶ್ 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 ಪದನ ಅವನಿಗೆ ಬೇಕು ಅಂತ ಅವ್ನಿಗೆ ಹಿಂಗೆ ಹೇಳಿದಾಗ ನಾನು ಅದನ್ನು ನೀವು ಆ ಡ್ಯಾಶ್ 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 ಪದನ ಅಸಂಸದೀಯ ಅಂತ ಹಿಂಗೆ ಹೇಳ್ತೀರಿ ಅಂತ ಹೀಗೆ ಪದೇ ಪದೇ ಪದೇ. ಫೈನಲಿ ಸಂಬಡಿ ರಿಯಲೈಸ್ಡ್, ಓಕೆ, ಹೀ ಸೇಯಿಂಗ್ ವಾಟ್ ಹಿ ವಾಂಟ್ಸ್ ಟು ಸೇ. ಹೇಳ್ತಾ ಇದ್ದಾರೆ ಅದನ್ನು. ದಟ್ ಇಸ್ ದಿ ಕಂಟ್ರೋಲ್ ಹೌಸ್ ಇಮಿಡಿಯೇಟ್ಲಿ ಕಂಟ್ರೋಲ್ ತೊಗೊಳುತ್ತೆ, ನಿಲ್ಲಿಸ್ಕೋತಾರೆ. ಅಥವಾ ಯಾವುದೋ ಒಂದು ಪತ್ರಿಕೆ ಯಾರೋ ಒಬ್ಬರು ಮಂತ್ರಿಗೆ ಏನೋ ಒಂದು ವರ್ಣನೆ ಮಾಡೋಕ್ಕೆ ಇನ್ನೇನೋ ವರ್ಣನೆ ಮಾಡಿ ಒಳಗಡೆ ಪೇಜಲ್ಲೆಲ್ಲ ನೆಕ್ಸ್ಟ್ ಕರೆಕ್ಷನ್ ಫ್ರಂಟ್ ಪೇಜಲ್ಲಿ ಹಾಕಿದ್ರೆ ಎಲ್ಲರೂ ಓದ್ತಾರೆ ಅನ್ನೋದು. ಈ ಪರಿಸ್ಥಿತಿಯನ್ನು ಸದನದ ಒಳಗಡೆ ಇದ್ದಂತಹ ಯಾವುದೇ ಹಿರಿಯರು, ಇನ್ಕ್ಲೂಡಿಂಗ್ ದಿ ಅಪೋಸಿಷನ್ ಆ್ಯಂಡ್ ದ ರೂಲಿಂಗ್, ನಾನು ಹೇಳ್ತಿರೋದು, ನೀವು ಆ ಸೂಕ್ಷ್ಮತೆ ಮತ್ತು ಅದರಿಂದ ಆಗಬಹುದಾದ ಗಾಯಗಳು ಮಾನಸಿಕವಾಗಿ ದೈಹಿಕವಾಗಿ, ಈ ವಿಚಾರದಲ್ಲಿ ದೈಹಿಕನು ಅಂತ ಹೇಳ್ತಾರೆ ಅವರು, ಮಾನಸಿಕವಾಗಿಯೂ ಹೌದು, ಮತ್ತು ಸಂಪ್ರದಾಯಗಳು ಮತ್ತು ಘನತೆ ಆ ಸದನದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾಡಲೇ ಇಲ್ಲ ಅನ್ಸತ್ತೆ. ಎಲ್ಲರೂ ಒಬ್ಬರಿಗೊಬ್ಬರು ರೊಚ್ಚಿಗೆ ಬಿದ್ದು ಇದರಿಂದ ನಾನೇನು ಮಾಡ್ತೀನಿ ನೋಡು ಅಂತ ಎದ್ದು ನಿಂತರು. ಈಗ ಅದು ಈ ಹಂತಕ್ಕೆ ಬಂದಿದೆ. ನೌ ಇಟ್ ಹ್ಯಾಸ್ ಟು ಬಿ ಫಾಟ್. ದೇರ್ ಇಸ್ ನೋ ಆಪ್ಷನ್. ಈಗ ಫೈಟ್ ಮಾಡಲಿ ಅಷ್ಟೇ, ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಈಗ ಸದ್ಯಕ್ಕೆ. ಎಸ್, ಇನ್ನು ನೈಟ್ ಟಾರ್ಚರ್ ಸಂಬಂಧಿತವಾಗಿ ಇದಕ್ಕೆ ಡೈರೆಕ್ಷನ್ ಕೊಟ್ಟಿದ್ದು ಯಾರು ಅನ್ನುವಂತಹ ಪ್ರಶ್ನೆ ಉದ್ಭವ ಆಯಿತು. ಇದಕ್ಕೆ ಹಲವು ನಾಯಕರು ಹೇಳಿಕೆಗಳನ್ನ ಕೊಟ್ಟದ್ದು ಹೀಗೆ. ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಯಾರಿದ್ದಾರೆ, ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಅವರು ಡೈರೆಕ್ಷನ್ಗಳನ್ನ ಕೊಡೋದ್ರ ಮುಖಾಂತರ ಅವರಿಗೆ ಯಾವ ರೀತಿ ಇವತ್ತು ಅವರ ವಿರೋಧಿಗಳನ್ನ ಸದಾ ಬಡಿಬೇಕು ಅಂತ ಹೇಳಿ ರಾತ್ರಿ ಎಲ್ಲ ಸುತ್ತಿಸಬೇಕಾದ ಅವಶ್ಯಕತೆ ಏನಿತ್ತು? ಯಾರು ಡೈರೆಕ್ಷನ್ ಕೊಟ್ಟವರು ಇದಕ್ಕೆ? ಇದ್ರ ಹಿಂದೆ ಸೂತ್ರಧಾರ ಯಾರನ್ನು ತಿಳ್ಕೊಂಡು ಈಗ ಮುಖ್ಯಮಂತ್ರಿ ಹೇಳಬೇಕೀಗ. ಇದ್ರ ಹಿಂದೆ ಸೂತ್ರಧಾರ ಯಾರನ್ನು ತಿಳ್ಕೊಂಡು ಈಗ ಮುಖ್ಯಮಂತ್ರಿ ಹೇಳಬೇಕೀಗ. ಈಗ ಸಚಿವರು ಅಂತ ಹೇಳಿದ್ದಾರೆ, ಯಾರ ಸಚಿವರು ಅಂತ ಹೇಳಿಬಿಡ್ಲಿ ಅಲ್ಲ. ಇಂಥವ್ರು ಡೈರೆಕ್ಷನ್ ಕೊಟ್ಟಿದ್ರು, ಅದನ್ನ ನಾವು ವೆರಿಫೈ ಮಾಡಿಸ್ತೀನಿ. ಘಟನೆಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಎನ್ಕೌಂಟರ್ ಮಾಡೋ ಅಂಥ ವಿಚಾರವೇ ಇಲ್ಲ. ಎನ್ಕ್ವೈರಿ ಆಗಲಿ. ನಾನು ಕಾಲ್ ಲಿಸ್ಟು ತೆಗಿಬೇಕು ಅಂತ ಹೇಳಿದ್ದೀನಲ್ಲ, ಪೊಲೀಸ್ ಕಮಿಷನರ್ದು, ಆಮೇಲೆ ಬೆಳಗಾವಿ ಗ್ರಾಮಾಂತರದ SP ಅವ್ರದ್ದೆಲ್ಲರದ್ದು ಕಾಲ್ ಲಿಸ್ಟ್ ತೆಗೆದ್ರೆ ಪ್ರೈವೇಟು ಮತ್ತು ಅಫಿಷಿಯಲ್ ಎರಡೂ ತೆಗಿಬೇಕು. ಯಾಕೆಂದರೆ ಅವರು ಎರಡು ಮೂರು ಫೋನನ್ನು ಯೂಸ್ ಮಾಡ್ತಾ ಇದ್ರು. ಅದೆಲ್ಲ ತೆಗೆದ್ರೆ ಗೊತ್ತಾಗುತ್ತೆ. ನನಗೆ ಕರೆ ಮಾಡಿಲ್ಲ ಮುಖ್ಯಮಂತ್ರಿಗೆ. ನಾವಿನ್ನು ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಇದ್ದಾಗ ಹೇಳಿದ್ರು, ಮುಖ್ಯಮಂತ್ರಿಗಳಿಗೂ ನಾನು ಹೇಳಿದ್ದೀನಿ, ಪೊಲೀಸ್ ಕಮಿಷನರಿಗೂ ಹೇಳಿದ್ದೀನಿ ಅಂತ ಹೇಳಿದ್ರು. ಜೋಶಿಗೂ ಉತ್ತರ ಕೊಡಕ್ ತಯಾರಿಲ್ಲ. ಅದೆಲ್ಲ ಪೊಲೀಸ್ ಅವರು ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಕೊಡ್ತಾರೆ. ನಾವು ಈಗ ಮಾತಾಡೋದಿಲ್ಲ. ಅದನ್ನ 27ನೇ ತಾರೀಕು ಮುಗಿಲಿ, ಆಮೇಲೆ ಮಾತಾಡಿ. ಕುಮಾರಸ್ವಾಮಿಗೆ ಸಪರೇಟ್ ಮಾತಾಡೋಣ, ನಡೀಲಿ. ಚನ್ನಪಟ್ಟಣದಲ್ಲಿ ಮಾತಾಡ್ತೀನಿ, ನಡೀಲಿ. ಇಲ್ಲಲ್ಲ, ರಾತ್ರಿ ಇಡೀ ಟ್ರ್ಯಾಕ್ ಮಾಡಿದ್ದನ್ನ ಸಭಾಪತಿಗಳು ಕೂಡ ಟ್ರ್ಯಾಕ್ ಮಾಡಿದ್ದಾರೆ, ಸುತ್ತಾಡಿಸಿದ್ದಾರೆ. ಅಗೈನ್ ಕ್ವಶನ್ ಈಸ್, ಯಾರು ತನಿಖೆ? ಸದನಕ್ಕೆ ಬರುತ್ತಾ ಹೊರಗಡೆ ನಡೆದಿರೋದ್ರಿಂದ ಅವ್ರು ಎನ್ಕೌಂಟರ್ ಅಂತ ಹೇಳ್ತಿದ್ದಾರೆ. ಅದು
ಒನ್ ಆಫ್ ದಿ ಅವರ ಲೆಕ್ಕಾಚಾರ ಅದು ಅವ್ರು ನಡ್ಕೊಂಡಿದ್ದ ರೀತಿಯಿಂದ ಎನ್ಕೌಂಟರ್ ಅಂತ ಇವರು ಹೇಳ್ತಿದ್ದಾರೆ. ಡಸ್ ಎನಿಬಡಿ ಥಿಂಕ್ ಬೆಳಗಾಂ ಪೊಲೀಸ್ ಹ್ಯಾಡ್ ದ ಗಟ್ಸ್ ಟು ಡೂ ದಟ್ ಎನ್ಕೌಂಟರ್? ಐ ಡೋಂಟ್ ಥಿಂಕ್ ಸೊ. ಅವ್ರಿಗೆ ಬ್ಯಾಕ್ ಬೋನು ಮುರಿದು ಬಿದ್ದೋಗಿ ಪ್ರಕರಣ ಆಗಿದ್ದ ಅರ್ಧ ಮುಕ್ಕಾಲು ಗಂಟೆ 1 ಅವರ್ನಲ್ಲೇ ಅವ್ರ ಬ್ಯಾಕ್ ಬೋನ್ ಮುರಿದೋಗಿತ್ತು ಅವ್ರಿಗೆ. ನಡ್ಕೊಂಡಿದ್ದ ರೀತಿಯಲ್ಲೇ ಅದು ಗೊತ್ತಾಗ್ತದೆ. ನಡ್ಕೊಂಡಿದ್ದ ರೀತಿ ಇನ್ನು ಗೊನ್ನೆತ್ಕೊಳ್ಳೋದು ಬೇರೆ ತಾಕತ್ತಿತ್ತು ಅವ್ರಿಗೆ ಅನ್ಸುತ್ತಾ ಯಾರಿಗಾರು? ಬಟ್ ಒಂದು ಸಿನಿಸ್ಟರ್ ಆಪರೇಷನ್ ಅನ್ನು ಮಾಡಿದ್ದಾರೆ. ಯಾಕೆ ಮಾಡಿದ್ರು ಅಂತ ನನಗೆ ಇನ್ನೂ ಅರ್ಥವಾಗ್ತಿಲ್ಲ. ಗದ್ದೆ ಕರ್ಕೊಂಡು ಹೋಗೋದು, ಕ್ವಾರಿ ಕರ್ಕೊಂಡು ಹೋಗೋದು, ವೈ? ಯಾರನ್ನೊಬ್ರು ಆನ್ಸರ್ ಕೊಡಬೇಕಲ್ಲ. ಅದಕ್ಕೆ ಪ್ರೊಟೆಕ್ಷನ್ಗೆ ಅಂತ ರಬ್ಬಿಶ್ ಪ್ರೊಟೆಕ್ಷನ್. ಹೂ ಇಸ್ ದಟ್ ಆಫೀಸರ್ ಹೂ ಇಸ್ ಟೆಲಿಂಗ್ ಮೀ ಇದ್ರ ಸ್ಟೋರಿನ? ಕಾಗಕ್ಕ ಗುಬ್ಬಕ್ಕನ ಕತೆ ಬಂದು ಹೇಳ್ತಾ ಇದ್ದೀರಿ ನನಗೆ. ಐ ಚೆಕ್ಡ್ ನಾನು ಏನು ಪ್ರೊಟೆಕ್ಷನ್ ಇತ್ತು ಆ ಟೈಮಲ್ಲಿ ಹಾಗಾದರೆ ಎಂದೆ. 3 ಜನ ಡ್ರೈವರ್ಗಳು, 4 ಜನ ಕಾನ್ಸ್ಟೇಬಲ್ಸೋ ಅಥವಾ 3 ಜನ ಇಬ್ಬರು ಆಫೀಸರ್ಸೋ ಇದ್ರಂತೆ ಜೊತೆಯಲ್ಲಿ. ಏನಾದರೂ 6-7 ಜನ 8 ಜನದ ಕೈಲಿ ನೀವು ಜೀಪ್ಗಳಲ್ಲಿ ಹಾಕ್ಬಿಟ್ಟಲ್ಲಿ ಕಳಿಸಿದಾಗ ಯಾವುದೋ ಕಡೆಯಿಂದ ಒಬ್ಬರು 40 ಜನ ಬಂದು ರಾಡು ಮಚ್ಚು ಕೊಡ್ಲಿ ಹಿಡ್ಕೊಂಬಂದು ಬಾರಿಸಿದ್ದಿದ್ರೆ ಗತಿ ಏನಾಗ್ತಿತ್ತು ನಿಮ್ಮದು? ಕಾಮನ್ ಸೆನ್ಸ್ ಬೇಡ. ಪ್ರೊಟೆಕ್ಷನ್ ಅಂತೆ, ಪ್ರೊಟೆಕ್ಷನ್. ವಾಟ್ ಇಸ್ ದ ಪ್ರೊಟೆಕ್ಷನ್ ಯು ಆರ್ ಟಾಕಿಂಗ್? ಹೌ ಮೆನಿ ಪೊಲೀಸ್ ವರ್ ದೇರ್ ಟು ಪ್ರೊಟೆಕ್ಟ್ ಹಿಮ್? ಏನು ಹಿಂದೆ KSRP 3 ಪ್ಲಟೋನು ಫ್ರಂಟ್ 2 ಪ್ಲಟೋನ್ ಹಾಕೊಂಡಿದ್ರಾ ನೀವು? ಯಾರಿಗೆ ಹೇಳ್ತೀರಿ ಈ ಕಾಗಕ್ಕ ಕತೆಗಳನ್ನು ಬಂದು? ಕೊಡ್ತಾ ಇರೋ ರೀಸನೇ ಸುಮ್ಮನೆ ಮಣ್ಣು ತಿನ್ನೋ ಕೆಲಸ ಮಾಡಿದ್ದಾರೆ, ಈಗ ಮಾತಾಡ್ತಾರೆ ಸುಮ್ಮನೆ. ಬೆಳಗಾವಿನಲ್ಲಿ ನಡೆದ ಘಟನೆ ಬಗ್ಗೆ ಹಿರೇಬಾಗೇವಾಡಿ ಪೊಲೀಸರು ಈಗ ಪ್ರಕರಣ ದಾಖಲಿಸಿದಾರಂತೆ. ಯಾರೋ ಇವ್ರು ಕೊಟ್ಟಿದ್ದೂರಾ 10 ಜನದ ಮೇಲೆ. ಅದ್ಯಾರೋ ಅವರು ಖಾಸಗಿ PA ಸಂಗನಗೌಡ ಅನ್ನೋರನ್ನು ಸೇರಿಸಿ 10 ಜನ ಅವ್ರನ್ನೂ ಸೇರಿಸಿ ಆಮೇಲೆ ಅವರು ನನ್ನ ಮೇಲೆ ಹಲ್ಲೆ ಮಾಡಿದ್ರಲ್ಲಿ ಮುಸ್ಲಿಮರು ಇದ್ದಾರೆ ಅಂತ. ಸರಿ, ಯಾರಿದ್ರೂ ಹಲ್ಲೆಕೋರ್ರೆ. ಅದು ಮುಸ್ಲಿಮರಾದರೂ ಅಷ್ಟೇ, ಯಾವನಾದರೂ ಅಷ್ಟೇ, ಅದು ಹಲ್ಲೆಕೋರ್ರೆ. ಅದು BJPಯ 33 ಮುಖಂಡರ ಮೇಲೆ ಚಿಕ್ಕಮಂಗ್ಳೂರಲ್ಲೂ ಕೇಸ್ ಮಾಡಿದಾರಂತೆ ಪ್ರೊಟೆಸ್ಟ್ ಮಾಡಿದ್ದಕ್ಕೆ. ದಟ್ಸ್ ಓಕೆ, ಅದು ಎಲ್ಲ ಕಡೆನೂ ಮಾಡ್ತಾರೆ ಅಲ್ವೇ? ಅದು ಮಾಡಲಿ. ಬಟ್ ಈ 10 ಜನದ ಮೇಲೆ ಈಗ ಪ್ರಕರಣ ದಾಖಲಿಸಿದ್ದೀರಿ, ಏನು ಆ್ಯಕ್ಷನ್ನು? ಫಸ್ಟ್ಲಿ ತಡ ಮಾಡಿದ್ಯಾಕೇನೋ ಪ್ರಶ್ನೆ ಇರುತ್ತೆ. ಪದ ಬಳಕೆಯಿಂದ ಉದ್ಭವವಾದ ಪರಿಸ್ಥಿತಿಗೆ ನೀವು ಅರೆಸ್ಟ್ ಮಾಡ್ತೀರಿ, ರಾತ್ರಿ ಎಲ್ಲ ತಿರುಗಾಡಿಸ್ತೀವಿ ಅನ್ನೋದಿದ್ರೆ ಘನತೆ ವೆತ್ತ. ಕರ್ನಾಟಕದ ರಾಜ್ಯ ಸರ್ಕಾರದ ಘನತೆ ವೆತ್ತ ಪೊಲೀಸ್ ವ್ಯವಸ್ಥೆ ವಿಧಾನಸೌಧದೊಳಕ್ಕೆ ನುಗ್ಗಿ ಬಾಗಿಲುಗಳಿಗೂ ನುಗ್ಗಿ ಒದ್ದು ಗುಂಡಾಗಿರಿ ಮಾಡೋರ ಬಗ್ಗೆ ಏನಾದ್ರು ಕ್ರಮ ಆಗಬೇಕಲ್ಲ. ಒಬ್ಬ MLC ಮೇಲೆ ಅಲ್ಲಿ ಅಟ್ಯಾಕ್ ಆಗುತ್ತೆ, ಕ್ರಮ ಆಗಬೇಕಲ್ಲ. ಅದು ಏನು ಕ್ರಮ ನೋಡ್ಬೇಕು, ಅದೇನಾಗತ್ತೆ ಅಂತ ಗೊತ್ತಿಲ್ಲ, ಏನಾಗುತ್ತೋ ಬಿಡುತ್ತೋ.